ಹಾಯ್ ನಮಸ್ತೆ, ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ವಜ್ರೇಶ್ವರಿ ಯೋಚನೆ ಮಾಡ್ತಾ ಇರ್ತಾಳೆ, ಈ ಜೀವನ್ ಸುಮ್ಮನೆ ಬಿಡಬಾರ್ದು, ನಾನು ಏನಾದರೂ ಮಾಡಿ ಆ DNA ರಿಪೋರ್ಟನ್ನು ಕದಿಬೇಕು, ಆವಾಗಲೇ ಆ ಜೀವನಿಗೆ ಬುದ್ಧಿ ಕಲಿಸೋಕ್ಕಾಗೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ರಚನಾ, ಇಲ್ಲ, ನಾನು ಈ ಸತ್ಯನ ಎಷ್ಟು ದಿನ ಅಂತ ನನ್ನ ಹತ್ರನೇ ಇಟ್ಕೊಳ್ಳಿ, ಎಷ್ಟು ದಿನ ಅಂತ ಪಶ್ಚಾತ್ತಾಪದಲ್ಲಿ ನಾನು ಬೆಂದು ಹೋಗಲಿ, ಇಲ್ಲ, ನಾನು ಇದನ್ನು ನನ್ನ ಅಮ್ಮನ ಹತ್ರ ಹೇಳ್ಕೊಳ್ಳೇಬೇಕು. ಅವ್ರ ಹತ್ರ ಹೇಳಿದರೆ ನನಗೆ ಸಮಾಧಾನ ಆಗುತ್ತೆ, ನಾನು ಎಲ್ಲ ವಿಷಯನ ಅಮ್ಮನ ಹತ್ರ ಹೇಳೇ ಹೇಳ್ತೇನೆ ಅಂತ ಹೇಳಿ ವಜ್ರೇಶ್ವರಿ ರೂಮಿಗೆ ಹೋಗ್ತಾಳೆ. ಹೋದಾಗ ವಜ್ರೇಶ್ವರಿ ಹೇಳ್ತಾಳೆ, ರಚನಾ, ನೀನು ಯಾಕೆ ಈ ರೀತಿ ಇದೆಯಾ? ನನಗೆ ಹೇಳಿದ್ದೆ ಅಲ್ವಾ, ಹೇಗಾದರೂ ಮಾಡಿ ಆ ಫ್ಯಾಮಿಲಿನ ನನಗೆ ಹುಡುಕಿ ಕೊಡ್ತೇನಂತ, ಅವರಿಗೆ ನಾನು ನಿನ್ನನ್ನು ಮೀಟ್ ಮಾಡಿಸ್ತೇನೆ ಅಂತ ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ ರಚನಾ? ಅದೆಲ್ಲ ಆದ ವಿಷಯ, ಅದು ಮುಂಚಿನ ವಿಷಯ. ಇವಾಗ ನೀನು ಅದನ್ನೇ ನೆನಪು ಮಾಡ್ಕೊಂಡು ಪರಿಸ್ಥಿತಿ ಯಾವ ರೀತಿ ಆಗಿದೆ ನೋಡು, ನೀನು ಯಾಕೆ ಈ ರೀತಿ ಪ್ಯಾನಿಕ್ ಆಗ್ತಿದ್ಯಾ ರಚನಾ? ಏನಾಗಿದೆ ನಿನಗೆ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಅಮ್ಮ, ಅವತ್ತು ನಾನು ಆಕ್ಸಿಡೆಂಟ್ ಮಾಡಿದೆ ಅಲ್ಲ, ಅವರು ಅವರು ಯಾರು ಗೊತ್ತಾ ನಿಂಗೆ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಅಯ್ಯೋ ರಚನಾ, ನನಗೆ ಹೇಳಿದ್ನಲ್ವ, ನಾನು ಹೇಗಾದರೂ ಮಾಡಿ ಅವ್ರು ಯಾರಂತ ಹೇಳಿ ಕಂಡು ಹಿಡ್ತೇನೆ. ಅವ್ರ ಫ್ಯಾಮಿಲಿಗೆ ಏನು ಬೇಕು ಆ ಪರಿಹಾರ ನಾವು ಕೊಟ್ಟೇ ಕೊಡೋಣ. ಎಲ್ಲದಕ್ಕೂ ಟೈಮ್ ಬೇಕಲ್ಲ ರಚನಾ, ನೀನು ಮೊದಲು ಸಮಾಧಾನ ಮಾಡ್ಕೊ, ಹೋಗು ರೂಮಿಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಅಮ್ಮ, ನಾನು ಹೇಳೋದನ್ನ ಒಂದು ನಿಮಿಷ ಕೇಳಮ್ಮ, ನಾನು ಆಕ್ಸಿಡೆಂಟ್ ಮಾಡಿದ್ದೆ ಅಲ್ವಾ, ಅದು ಬೇರೆ ಯಾರೂ ಅಲ್ಲ ಅಮ್ಮ, ಅದು ಅದು ಅಂತ ಹೇಳುವಾಗ ಟೈಗರ್ ರೂಮಿಗೆ ಬರ್ತಾನೆ. ಮೇಡಮ್ ಅಂತ ಕರೀತಾನೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ನೋಡು ರಚನಾ, ಆ ವಿಷಯನ ಇಲ್ಲೇ ಬಿಟ್ಟಾಕು, ಎಲ್ಲ ಮತ್ತೆ ಮಾತಾಡೋಣ, ಮೊದಲು ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾಳೆ. ರಚನಾ ಎಷ್ಟೇ ಅಮ್ಮ ನಿಲ್ಲಿ ನಿಲ್ಲಿ ಅಂತ ಹೇಳ್ತಾ ಇದ್ರು ವಜ್ರೇಶ್ವರಿ ಕೇಳಲ್ಲ. ವಜ್ರೇಶ್ವರಿ ಟೈಗರ್ ಜೊತೆ ಜೀವನ್ ರೂಮಿಗೆ ಹೋಗ್ತಾಳೆ. ಇನ್ನು ಜೀವನ ರೂಮಿಗೆ ಹೋಗಿ ಹೇಳ್ತಾಳೆ ವಜ್ರೇಶ್ವರಿ, ನೋಡು ಟೈಗರ್, ಹೇಗಾದರೂ ಮಾಡಿ ಆ DNA ರಿಪೋರ್ಟ್ ನಮಗೆ ಸಿಗಲೇಬೇಕು, ನಾವದನ್ನು ನಾಶ ಮಾಡಲೇಬೇಕು ಅಂತ ಹೇಳ್ತಾಳೆ. ಹುಡುಕು, DNA ರಿಪೋರ್ಟ್ ಎಲ್ಲಿದೆ ಅಂತ ಇಡೀ ರೂಮ್ ಹುಡುಕು ಅಂತ ಹೇಳ್ತಾಳೆ. ಇನ್ನು ಟೈಗರ್ ಮತ್ತೆ ವಜ್ರೇಶ್ವರಿ ಇಡೀ ರೂಮನ್ನು ಅಸ್ತವ್ಯಸ್ತ ಮಾಡಿಬಿಡ್ತಾರೆ, ಎಲ್ಲನೂ ಹುಡುಕಾಡಿ ಬಿಡ್ತಾರೆ. ಅದನ್ನು ಜೀವ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇನ್ನು ಈ ಕಡೆ ಕೃಷ್ಣನಿಗೆ ಆರತಿ ಫ್ರೂಟ್ಸ್ ತಿನ್ನಿಸ್ತಾ ಇರ್ತಾಳೆ, ಆದರೆ ಕೃಷ್ಣ ತಿಂತಾನೇ ಇರಲ್ಲ. ಆವಾಗ ನಿಧಿ ಹಿಂದೆಗಡೆ ಬಂದು ಕೃಷ್ಣನ ಕಣ್ಣು ಮುಚ್ಚುತ್ತಾಳೆ. ಆವಾಗ ಆವಾಗ ಕೃಷ್ಣ ಹೇಳ್ತಾಳೆ, ಇದು ನಿಧಿ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಆರತಿ ಹೇಳ್ತಾಳೆ, ನಿಧಿ, ನೀನು ಹಾಸ್ಟೆಲಿಂದ ಯಾಕೆ ಬಂದು, ನಿನ್ನನ್ನು ಯಾರು ಬರ್ಲಿಕ್ಕೆ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ತೇಜ ಹೇಳ್ತಾನೆ, ನಾನೇ ನಿಧಿನ ಹೋಗಿ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಆರತಿ ಹೇಳ್ತಾಳೆ, ಅಲ್ಲ ರೀ, ವಜ್ರೇಶ್ವರಿ ಅಕ್ಕ ಹೇಳಿದ್ರಲ್ವ ಎಕ್ಸಾಮ್ ಆಗೋ ತನಕ ಅವಳಂಗೆ ಕರ್ಕೊಂಡು ಬರಬಾರ್ದು ಹಾಸ್ಟೆಲಿಂದ ಅಂತ, ಹಾಗಿರುವಾಗ ನೀವು ಯಾಕ್ರಿ ಕರ್ಕೊಂಡು ಬಂದ್ರಿ? ಈಗ ಅವ್ರಿಗೆ ಗೊತ್ತಾದ್ರೆ ಅವ್ರಿನ್ ಏನು ರಂಪಾಟ ಮಾಡ್ತಾರೇನೋ ಅಂತ ಹೇಳ್ತಾಳೆ. ಆಗ ತೇಜ ಹೇಳ್ತಾನೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರೇನೋ ಪ್ರಾಪರ್ಟಿ ವಿಷಯದಲ್ಲಿ ಮುಳುಗಿ ಹೋಗಿದ್ದಾರೆ, ಅವ್ರಿಗೆ ಈ ಮನೆಗೆ ಯಾರು ಬಂದರು ಯಾರು ಹೋದ್ರು ಗೊತ್ತಾಗಲ್ಲ, ನೀನು ಸುಮ್ಮನೆ ಇರ ಆರ್ತಿ ಅಂತ ಹೇಳಿ ಅವನು ಹೋಗ್ತಾನೆ. ಏನು ಕೃಷ್ಣ ಮತ್ತು ನಿಧಿ ಒಳ್ಳೆ ಮಾಡಿ ಆಟ ಆಡ್ತಾ ಇರ್ತಾರೆ. ಇನ್ನು ಕೃಷ್ಣ ಡ್ರಾಯಿಂಗ್ ಬಿಡಿಸ್ತಾ ಇರ್ತಾಳೆ ಫ್ಯಾಮಿಲಿದು. ಆಗ ನಿಧಿ ಹೇಳ್ತಾಳೆ, ವಾವ್ ಕೃಷ್ಣ, ನೀನು ಇದೇ ರೀತಿ ಡ್ರಾಯಿಂಗ್ ಬಿಡಿಸಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ, ರಚನಾಕ ತುಂಬಾ ಖುಷಿ ಪಡ್ತಾಳೆ ಅಂತ ಹೇಳ್ತಾಳೆ. ಆಗ ಕೃಷ್ಣ ರಚನಾ ಡ್ರಾಯಿಂಗ್ ಬಿಡಿಸ್ತಾ ಇರ್ತಾಳೆ ಅಮ್ಮ ಅಂತ ಹೇಳಿ. ಆವಾಗ ರಚನಾ ತುಂಬ ನೋವಲ್ಲಿ ಬರ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ಅಕ್ಕ ನೀನು ಬಂದ್ಯಾ, ನೋಡು ಕೃಷ್ಣ ನಿಂಗೋಸ್ಕರ ಏನು ಬಿಡಿಸಿದಾಳೆ ಅಂತ ಹೇಳ್ತಾಳೆ. ಆವಾಗ ಕೃಷ್ಣ ಡ್ರಾಯಿಂಗ್ ತಗೊಂಡು ಬಂದು ರಚನೆಗೆ ತೋರಿಸ್ತಾಳೆ. ಆವಾಗ ಆ ಡ್ರಾಯಿಂಗನ್ನು ನೋಡಿ ರಚನೆಗೆ ತುಂಬಾ ಹೆದರಿಕೆ ಆಗುತ್ತೆ, ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಆಗ ನಿಧಿ ಹೇಳ್ತಾಳೆ, ಅಕ್ಕ ಏನಾಯಿತು, ಯಾಕಕ್ಕ ಪ್ಯಾನಿಕ್ ಆಗ್ತಿದ್ಯಾ, ಏನಾಯ್ತಕ್ಕ ಏನಾಯ್ತಕ್ಕ, ನೋಡು ಕೃಷ್ಣ ನಿಂಗೋಸ್ಕರ ಡ್ರಾಯಿಂಗ್ ಮಾಡಿದಾಳೆ, ನೋಡಕ್ಕ ಸಮಾಧಾನ ಮಾಡ್ಕೊ, ಏನಾಯ್ತಕ್ಕ ಅಂತ ಹೇಳ್ತಾಳೆ. ಆವಾಗ ರಚನಾ ಸಮಾಧಾನ ಮಾಡಿ ಅವಳ ಡ್ರಾಯಿಂಗನ್ನು ನೋಡ್ತಾಳೆ. ನೋಡಿದಾಗ ಅವಳಿಗೆ ಅದೇ ಎನಿಸ್ತಾ ಇರ್ತದೆ, ಕೃಷ್ಣ ಹೇಳಿರೋದು, ನಿನ್ನನ್ನು ಅಮ್ಮನ ಸಾಯಿಸ್ಬಿಟ್ಟು, ನಿನ್ನನ್ನು ಅಮ್ಮ ನನ್ನನ್ನು ಮುಟ್ಟಬೇಡ, ನನ್ನ ಹತ್ರ ಮಾತಾಡಿಸ್ಬೇಡ ಅಂತ ಹೇಳಿರೋದು ಎನಿಸ್ತಾ ಇರುತ್ತೆ. ಆವಾಗ ರಚನಾ ಆ ಡ್ರಾಯಿಂಗನ್ನು ತೆಗೆದು ಹೊರಗೆ ಬಿಸಾಕ್ತಾಳೆ. ಆವಾಗ ಕೃಷ್ಣಗೆ ತುಂಬ ಬೇಜಾರಾಗುತ್ತೆ, ಅಮ್ಮ ನಾನು ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಡ್ರಾಯಿಂಗನ್ನು ಬಿಸಾಕಿದೆಯಲ್ವಾ, ನಾನು ನಿನ್ನ ಹತ್ರ ಇನ್ನು ಮುಂದೆ ಮಾತಾಡಲ್ಲ ಹೇಳಿ ಕೃಷ್ಣ ಅಲ್ಲಿಂದ ಅಳ್ತಾ ಹೋಗ್ತಾಳೆ. ಇನ್ನು ನಿಧಿ ಹೇಳ್ತಾಳೆ, ಅಕ್ಕ ನಿಂಗೆ ಏನಾಗಿದೆ ಅಕ್ಕ, ನಾನು ಮೊನ್ನೆಯಿಂದ ನೋಡ್ತಿದ್ದೆ, ನೀನು ಒಂಥರ ಬಿಹೇವ್ ಮಾಡ್ತಾ ಇದೆಯಾ, ಏನಾಗಿದೆ ಅಕ್ಕ ನಿಂಗೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಜೀವ ಅಲ್ಲಿಗೆ ಬರ್ತಾನೆ. ಜೀವ ಅಲ್ಲಿಗೆ ಬಂದಾಗ ಆವಾಗ ಜೀವ ಹೇಳ್ತಾನೆ, ರಚನಾ ಅವರೇ ಏನಾಗಿದೆ ನಿಮಗೆ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಆವಾಗ ರಚನಾ ಹೇಳ್ತಾಳೆ, ಜೀವ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಜೀವ ಅಂತ ಹೇಳ್ತಾಳೆ. ಆಗ
ಜೀವ ಹೇಳ್ತಾನೆ, ಏನು ವಿಷಯ ರಚನಾ ಅವರೇ ಹೇಳಿ ಅಂತ ಹೇಳ್ತಾನೆ. ಆವಾಗ ರಚನೆ ಹೇಳ್ತಾಳೆ, ಅದು 6 ವರ್ಷಗಳ ಹಿಂದೆ ಒಂದು ರಾತ್ರಿ ನಾನು ನಾನು ಅಂತ ಹೇಳುವಾಗ ನಿಧಿ ಅಲ್ಲಿಗೆ ಬರ್ತಾಳೆ. ಆವಾಗ ರಚನಾ ಮಾತನ್ನ ಸ್ಟಾಪ್ ಮಾಡ್ತಾಳೆ. ಆಗ ಜೀವ ಹೇಳ್ತಾನೆ, ನಿಮ್ಮ ವಿಷಯ ಮತ್ತೆ ಮಾತಾಡೋಣ, ಮೊದಲು ನನ್ನ ಜೊತೆ ಬನ್ನಿ ಅಂತ ಹೇಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಆಗ ವಜ್ರೇಶ್ವರಿ ಮತ್ತೆ ಟೈಗರ್ ಅವರ ಇಡೀ ರೂಮನ್ನ ಚೆಲ್ಲಾಪಿಲ್ಲಿ ಮಾಡಿರ್ತಾರೆ. ಅದನ್ನ ರಚನಾ ನೋಡ್ತಾಳೆ. ಆದ್ರೆ ರಚನಾ ಅವಳ ಲೋಕದಲ್ಲಿ ಅವಳಿರ್ತಾಳೆ. ಅವಳಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿರಲ್ಲ. ಅವಳ ಮನಸ್ಸಲ್ಲಿ ಬೇರೆನೇ ಯೋಚನೆ ಓಡ್ತಾ ಇರ್ತದೆ. ಇನ್ ಜೀವ ಹೇಳ್ತಾನೆ, ಅತ್ತೆಮ್ಮ ನೀವು ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೈಯಲ್ಲೇನು ಅದು ಕವರ್ ಹಿಡ್ಕೊಂಡಿದ್ದೀರಾ? ಅಲ್ಲ ಅತ್ತೆಮ್ಮ, ರೂಮಲ್ಲಿ ಯಾರೂ ಇಲ್ಲ ಅಂದಾಗ ಯಾರು ಬರಬಾರ್ದಲ್ವಾ ಅಂತ ನಮ್ಮ ರೂಮನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದೀರಲ್ವಾ, ಏನೋ ಹುಡುಕ್ತಿದ್ದೀರಾ, ಏನಾಯ್ತು ಅತ್ತೆಮ್ಮ ಅಂತ ಕೇಳ್ತಾನೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ಅದು ರಚನಾ, ಅದು ನಿನ್ನ ಅಪ್ಪ ನಂಗೊಂದು ನೆಕ್ಲೆಸ್ ಕೊಟ್ಟಿದ್ರು ರಚನಾ, ಅದು ಇಲ್ಲೇ ಎಲ್ಲೋ ಇತ್ತು, ಅದೇ ನಾನು ಹುಡುಕ್ತಾ ಇದ್ದೆ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ನೆಕ್ಲೆಸ್ ಕೊಟ್ಟಿದ್ರಾ? ಅಯ್ಯೋ ಅತ್ತೆಮ್ಮ, ನೆಕ್ಲೆಸ್ ಯಾವಾಗ ಕೊಟ್ಟಿದ್ದು? ಅದು ಎಷ್ಟೋ ವರ್ಷಗಳ ಹಿಂದೆ ಕೊಟ್ಟಿದ್ದು, ಇವತ್ತು ಈ ರೂಮಲ್ಲಿ ಹುಡುಕ್ತಾ ಇದ್ದೀರಾ? ಯಾಕತ್ತೆಮ್ಮ ಸುಳ್ಳು ಹೇಳ್ತೀರಾ? ಏನೋ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದೀರಲ್ವಾ, ಅದಕ್ಕೆ ಏನೋ ಹುಡುಕ್ತಿದ್ದೀರಲ್ವಾ ನೀವು ಅಂತ ಹೇಳ್ತಾನೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ಇವನೇನೇನೋ ಹೇಳ್ತಿದ್ದಾನೆ ರಚನಾ, ನಾನು ನೆಕ್ಲೆಸ್ ಹುಡುಕ್ತಿದ್ದೆ ಅಷ್ಟೇ ರಚನಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ರಚನಾ ಅದ್ಯಾವುದು ತಲೆನೇ ಕೆಡಿಸ್ಕೊಳ್ತಿರಲ್ಲ, ಅದ್ಯಾವುದನ್ನು ಕಿವಿಗೂ ಹಾಕೊಳ್ತಿರಲ್ಲ. ಅವಳದೇ ಯೋಚನೆಯಲ್ಲಿ ಮುಳುಗಿರ್ತಾಳೆ. ಇನ್ನು ಜೀವ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ, ನಿಮ್ಮ ನಾಟಕ ನಂಗೆ ಗೊತ್ತಿಲ್ವಾ ಅಂತ ಅಂದ್ಕೊಳ್ತಾ ಇರ್ತಾನೆ. ಈ ಕಡೆ ಕೃಷ್ಣ ಫ್ಯಾಮಿಲಿ ಡ್ರಾಯಿಂಗನ್ನು ಇನ್ನೊಂದು ಸಲ ಬಿಡಿಸ್ತಾ ಇರ್ತಾಳೆ. ಅದರಲ್ಲಿ ರಚನನ ಸಪ್ರೇಟ್ ಆಗಿ ಬಿಡಿಸಿರ್ತಾಳೆ. ಇನ್ನು ಬಾಲ, ಕೃಷ್ಣ, ಜೀವ ಒಂದೇ ಒಟ್ಟಿಗೆ ಬಿಡಿಸಿರ್ತಾಳೆ. ಆವಾಗ ಜೀವ ಬಂದು ನೋಡ್ತಾನೆ. ಆವಾಗ ಜೀವ ಹೇಳ್ತಾನೆ ಕೃಷ್ಣನ ಹತ್ರ, ಅಲ್ಲ ಕೃಷ್ಣ, ಅಮ್ಮನ ಯಾಕೆ ದೂರದಲ್ಲಿ ಬಿಡಿಸಿದ್ಯಾ? ನಮ್ಮೊಟ್ಟಿಗೆ ಇರಬೇಕಲ್ವಾ, ಅವ್ರು ನಮ್ಮ ಫ್ಯಾಮಿಲಿ ಅಲ್ವಾ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾಳೆ, ಅಮ್ಮನ ಕಂಡ್ರೆ ನನಗೇನು ಸಿಟ್ಟಿಲ್ಲ, ಆದರೆ ಅಮ್ಮ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ, ನಿನ್ನೆಯಿಂದ ಹಾಗೇನೆ ಮಾಡ್ತಿದ್ದಾರೆ. ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಬೇಬಿ, ಅದಕ್ಕೆ ನಾನು ಅವರನ್ನು ದೂರದಲ್ಲಿ ಬಿಡಿಸಿದ್ದೇನೆ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ನೋಡು ಕೃಷ್ಣ, ನಿಮ್ಮಮ್ಮ ದೊಡ್ಡ ಸೂಪರ್ ಸ್ಟಾರ್ ಅಲ್ಲ, ಅವ್ರಿಗೆ ತುಂಬಾ ಟೆನ್ಷನ್ ಇರುತ್ತೆ, ತುಂಬಾ ಕೆಲಸ ಇರುತ್ತೆ, ಅದಕ್ಕೆ ಅವ್ರು ನಿನ್ನ ಹತ್ರ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿದರೆ ಇರಬೇಕು. ಅದನ್ನು ಬಿಟ್ಟು ಏನೂ ಇಲ್ಲ. ಅಮ್ಮ ಅಂದರೆ ನಿಂಗೆ ಇಷ್ಟ ಅಲ್ವಾ, ನೀನಂದರೆ ಅಮ್ಮಂಗೂ ಇಷ್ಟ ಅಲ್ವಾ, ನಿಂಗೋಸ್ಕರ ಅಮ್ಮ ಎಷ್ಟು ಫೈಟ್ ಮಾಡಿದಾರಲ್ವಾ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾಳೆ, ಹೌದು ಹೌದು, ಅಮ್ಮ ಅಂದರೆ ನಂಗೆ ಇಷ್ಟ, ಅಮ್ಮ ನಿನ್ನ ಥರನೇ ನನಗೋಸ್ಕರ ತುಂಬ ಸಲ ಫೈಟ್ ಮಾಡಿದ್ದಾರೆ ಅಂತ ಹೇಳಿ ಆ ಡ್ರಾಯಿಂಗನ್ನು ಒಟ್ಟಿಗೆ ಬಿಡಿಸ್ತಾಳೆ. ರಚನಾನ ಅವರ ಫ್ಯಾಮಿಲಿ ಜೊತೆನೇ ಬಿಡಿಸ್ತಾಳೆ. ಇನ್ನು ಜೀವ ಹೇಳ್ತಾನೆ, ನೋಡು ಕೃಷ್ಣ, ಅಮ್ಮನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅವರನ್ನು ಅವರಷ್ಟಕ್ಕೆ ಬಿಟ್ಬಿಡು, ಆಮೇಲೆ ಅವ್ರು ನಿನ್ನ ಹತ್ರ ಬಂದು ಮಾತಾಡ್ತಾರೆ ಅಂತ ಹೇಳ್ತಾನೆ. ಇನ್ನು ಕೃಷ್ಣಗೆ ತುಂಬ ಖುಷಿ ಆಗುತ್ತೆ. ಜೀವ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ, ರಚನಾ ಏನೋ ಹೇಳೋಕ್ ಬಂದ್ರಲ್ವ ನನ್ನ ಹತ್ರ, ಏನದು ಅಂದ್ಕೊಳ್ತಾ ಇರ್ತಾನೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.